ನೀನು ಕೇರಳಕ್ಕೆ ಶೂಟಿಂಗ್ ಹೋಗಲೇಬೇಕಾ? ಯಾ ಐ ಮೀನ್ ಇಲ್ಲೇ ಚಿಕ್ಕಮಂಗ್ಳೂರು ಮಡಿಕೇರಿ ಅಲ್ಲೆಲ್ಲ ಶೂಟಿಂಗ್ ಮಾಡೋಕ್ಕಾಗಲ್ವಾ? ಹಂಗಾಗಲ್ವೇ? ಒಂದು ಕೆಲಸ ಮಾಡ್ತೀನಿ, ನಾನು ಕೇರಳಕ್ಕೆ ಬರ್ತೀನಿ. ಇದೇನು ಪಿಕ್ನಿಕ್ಕಾ? ನಾನು ಶೂಟಿಂಗಿಗೆ ಹೋಗ್ತಿರೋದು. ಐ ವಾಂಟ್ ಬಿ ಏಬಲ್ ಟು ಫೋಕಸ್. ಐ ನೋ, ಬಟ್ 1 week. ಇಟ್ಸ್ ಜಸ್ಟ್ ಅ ವೀಕ್. ಯಾ ಇಟ್ಸ್ ಜಸ್ಟ್ ಅ ವೀಕ್ ಫಾರ್ ಯು. ನಂಗೆ ಗೊತ್ತು ನಿಂಗೆ ನನ್ನ ಬಿಟ್ಟಿರೋದಕ್ಕೆ ಆಗಲ್ಲ ಅಂತ, ಬಟ್ ಇಟ್ಸ್ ವರ್ಕ್. ನಿನ್ ಥರಾನೇ ನಾನು ನನ್ನ ಪ್ರೊಫೆಷನ್ ಬಿಟ್ಟು ಬರ್ತೀನಿ, ನಿನ್ನ ಜೊತೆಗಿರ್ತೀನಿ. ವಾಟ್ ಸೇ? ಸರಿ, ನಾನು ನನ್ನ ಕೆಲಸ ಬಿಟ್ಬಿಡ್ಲಾ? ವಿಲ್ ಮೇಕ್ ಅ ಕ್ಯಾಂಪ್ ಫೈರ್, ಎಣ್ಣೆ ಹೊಡೆಯೋಣ, ಚೆನ್ನಾಗಿ ತಿನ್ಬಿಟ್ಟು ದಪ್ಪಗಾಗ್ಬಿಟ್ಟು ಸತ್ತೋಗ್ಬಿಡೋಣ. ಏಯ್, ಇಲ್ಲೇ ನಿನ್ನ ಟಾಲರೇಟ್ ಮಾಡೋದಿಕ್ಕಲ್ಲ, ಅಲ್ಲೇ ಹಂಗೆ ಟಾಲರೇಟ್ ಮಾಡಲಿ. ನಾನೇನು ಡಿಸ್ಟರ್ಬ್ ಮಾಡ್ತಿದ್ದೆ ನಿಂಗೆ? ಸುಮ್ಮನೆ ಜೊತೆಗೆ ಬರ್ತಿದ್ದೆ ಅಷ್ಟೇ. ಸರಿ, ಜಸ್ಟ್ ಗೋ. ಕಮ್ ಹಿಯರ್. ಐ ಆಮ್ ಸಾರಿ. Okay. What's your weight? Hey. Sorry. Fine. Okay, listen. ನೀನು ಕೇರಳಕ್ಕೆ ಹೋಗಿ ಬಂದಮೇಲೆ there is a surprise. ಏನು ಸರ್ಪ್ರೈಸ್? That's why it is called a surprise. ಹೇಳು ಏನಂತ? ನಿಮ್ಮ ತೇಜಸ್ವಿ ಅವ್ರನ್ನ ಕೇಳಿದೆ ಅಂತ ಹೇಳು. But what's the surprise? ನಿಂಗೆ ಟೀನಾ ಕಾಫಿನಾ? ಕಾಫಿ, ಬೆಲ್ಲ ಮತ್ತೆ ಡಿಕಾಕ್ಷನ್ ಮಾತ್ರ, ಹಾಲು ಬೇಡ. ಸರ್, ಇದರಲ್ಲಿ ಡೇ 1 ಇಂದ ಹಿಡಿದು ಮೊನ್ನೆ ತನಕ ಎಲ್ಲ ಕಾಲೇಜ್ ಇದೆ ಸರ್. ಇನ್ಕಮಿಂಗ್, ಔಟ್ ಗೋಯಿಂಗ್, ಮಂತ್ಲಿ ಲಿಸ್ಟ್ ಎಲ್ಲ ಇದೆ. ಕೊಡಿ. ಇಲ್ಲಿ ಕೆಲವು ನಂಬರ್ಸ್ ಇದ್ದಾವೆ. ಎಂಡಿಂಗ್ ನಂಬರ್ ಹೇಳ್ತೀನಿ, ಯಾರ್ದಂತ ಸ್ವಲ್ಪ ನೋಡಿ. ಶೋರ್. 25649. ಅಶ್ವಿನ್ ತಾಯಿ. 21521. ಅಶ್ವಿಂದೇ ಸರ್. ಅಶ್ವಿಂದಾ. 02151. ಅಮೃತ ತಂದೆದು. 22360. ಅದು ಪ್ರಕೃತಿ ಫ್ರೆಂಡ್ ನಂಬರ್ ಸರ್. ಫ್ರೆಂಡ್ ನಂಬರ್. ಓಕೆ. 01231. ಅಜಯ್ ನಂಬರ್ ಸರ್. ಓಕೆ, ಅಜಯ್ ನಂಬರ್. ಆಲ್ ರೈಟ್. ಈ 5 ನಂಬರ್ಗಳು ಅವಳು ಫ್ರೀಕ್ವೆಂಟಾಗಿ ಕಾಲ್ ಮಾಡಿರುವಂಥ ಟಾಪ್ 5 ನಂಬರ್ಸ್. ಆದರೆ ಇವೆಲ್ಲ ರೀಸೆಂಟ್ ಕಾಲ್ ಲಿಸ್ಟ್ಸು. ಇದಕ್ಕೆ ಮುಂಚಿನ ಕಾಲ್ ಲಿಸ್ಟು ಅವನು ದೇವನಿಂದ ಎಲ್ಲ ಕಾಲೇಜ್ ಕೊಟ್ಟಿದ್ದಾನೆ ಸರ್. ಆದರೆ ಸಿಮ್ ಪರ್ಚೇಸ್ ಆಗಿರೋದೇ 2016. ಹಾಗಾದರೆ ಜೂನ್ 2016 ಮುಂಚೆ ಅವಳ ಹತ್ರ ಒಂದು ಹಳೆ ನಂಬರ್ ಇದ್ದೇ ಇರುತ್ತೆ. ಅವಳ ನಂಬರ್ ಗ್ಯಾರಂಟಿ ಯೂಸ್ ಮಾಡಿರ್ತಾಳೆ. ಈ 2016 ಜೂನಲ್ಲಿ ಆ ಹಳೆ ನಂಬರ್ನ ನಿಲ್ಲಿಸಿ ಹೊಸ ಸಿಮ್ನ ಪರ್ಚೇಸ್ ಮಾಡಿರ್ತಾಳೆ. ಆ ಹಳೆ ಡೀಟೇಲ್ಸ್ ಬೇಕು. ಯಾ, ದಟ್ ಮೇಕ್ಸ್ ಸೆನ್ಸ್. ಅವ್ರ ಫಾದರ್ನ ಕೇಳಿದ್ರೆ? ಹಲೋ ಸರ್, ಇದು ಅಮೃತ ಇವಾಗ ಯೂಸ್ ಮಾಡ್ತಿದ್ದಾಳಲ್ಲ ನಂಬರು, ಅದಕ್ಕಿಂತ ಮುಂಚೆ ಒಂದು ನಂಬರ್ ಯೂಸ್ ಮಾಡಿದ್ದಾಳೆ. ನನಗೆ ಆ ನಂಬರ್ ಬೇಕಾಗಿತ್ತಲ್ಲ. ಕಾರಣ ಏನು ಅಂತ ಹೇಳ್ಬೋದಾ? ಜೂನ್ 2016ವರೆಗೂ ಒಂದು ನಂಬರ್ ಯೂಸ್ ಮಾಡಿ ಸಡನ್ ಆಗಿ ಅದಾದ್ಮೇಲೆ ಒಂದು ಹೊಸ ಸಿಮ್ ತಗೊಂಡ್ಲಲ್ಲ, ಏನಾದರೂ ಕಾರಣ ಇದೆಯಾ ಅಂತ? ಅದು ಗೊತ್ತಿಲ್ಲ ಸರ್. ಆದರೆ ಒಮ್ಮೆ ಹೇಳ್ತಾ ಇದ್ಲು, ನನಗೆ ಸಿಕ್ಕಾಪಟ್ಟೆ ಕಾಲ್ ಬಂದು ಟಾರ್ಚರ್ ಆಗ್ತಾ ಇದೆಯಪ್ಪ, ನಾನು ಸಿಮ್ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಅಷ್ಟೇ ಸರ್, ಥ್ಯಾಂಕ್ ಯು. ನೀವು ನಂಬರ್ ಕಳಿಸ್ಕೊಡಿ. ಅವಳು ನಂಬರ್ ಚೇಂಜ್ ಮಾಡಿದ್ದಾಳೆ ಅಂದರೆ ಏನಾದರೂ ಒಂದು ಕಾರಣ ಇರುತ್ತೆ. ಅಮೃತ ಮದುವೆ ಆಗಿದ್ದು 20th January 2017. ಆದರೆ ಹೊಸ ಸಿಮ್ ಪರ್ಚೇಸ್ ಮಾಡಿರೋದು 10th January 2017. ಮದುವೆಗೆ ಮುಂಚೆ 10 ದಿನ. ಆದರೆ ನನಗೊಂದು ವಿಚಾರ ಗೊತ್ತಿಲ್ಲ, ಈ ಹುಡುಗಿರ ನಂಬರ್ ಯಾಕೆ ಚೇಂಜ್ ಮಾಡ್ತಾರೆ? ಪ್ಲೀಸ್, ಐ ರಿಯಲಿ ಡೋಂಟ್ ನೋ. ಯಾರ್ಯಾರೋ ಕಾಲ್ ಮಾಡ್ತಾರೆ ಸರ್. ಡೆಲಿವರಿ ಬಾಯ್ಸು, ಇರಿಟೇಟ್ ಮಾಡೋ ಫ್ರೆಂಡ್ಸು, ಅವ್ರನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಚೇಂಜ್ ಮಾಡ್ಬೋದು. ಸುಮ್ಮನೆ ಗೊತ್ತಿರೋರಿಗೆ ನಂಬರ್ ಕೊಡೋಣ, ಕಿರಿಕಿರಿ ಯಾಕೆ ಅಂತ. ಇಲ್ಲ ಹಳೆ ಲವ್ ಏನಾದರೂ ಇದ್ದು ಬ್ರೇಕಪ್ ಆಗಿದ್ರೆ ಅವ್ರ ಜೊತೆ ಕಾಂಟ್ಯಾಕ್ಟ್ ಬೇಡ ಅಂತ ನಂಬರ್ ಚೇಂಜ್ ಮಾಡ್ಬೋದು. ಲವ್ ಸ್ಟೋರಿ, ದ ಮೋಸ್ಟ್ ಕಾಮನ್, ದ ಮೋಸ್ಟ್ ಎಕ್ಸ್ಪೆಕ್ಟೆಡ್ ರೀಸನ್. ಒಂದು ಲವ್ ಸ್ಟೋರಿ ಇರುತ್ತೆ, ನಂತರ ಅವಳು ಅರೇಂಜ್ ಮ್ಯಾರೇಜ್ಗೆ ಒಪ್ಕೋತಾಳೆ. ಮದುವೆ ಆದಮೇಲೆ ಹಳೆ ಲವರ್ ಕಾಂಟ್ಯಾಕ್ಟಿಗೆ ಬರ್ತಾನೆ. ಈ ವಿಷಯ ಗಂಡಂಗೆ ಗೊತ್ತಾಗುತ್ತೆ, ಜಗಳ ಆಗುತ್ತೆ, ಜಗಳ ದೊಡ್ಡದಾಗುತ್ತೆ. ಹಳೆ ಲವರ್ ಕೋಪ ಬಂದು ಗಂಡನ ಮರ್ಡರ್ ಮಾಡ್ತಾನೆ. ಕನೆಕ್ಟ್ಸ್. ಬಟ್ ಅವಳ ಗಂಡನ ಕೊಲೆ ಮಾಡಿ ಅವಳನ್ನ ಜೈಲಿಗೆ ಕಳಿಸಿ ಏನು ಪ್ರಯೋಜನ ಸರ್? ಅಮೃತ ಅಂತೂ ಸಿಗಲ್ಲ. ಈ ಕೇಸ್ ನಾವು ಅಂದ್ಕೊಂಡಿರೋದಕ್ಕಿಂತ ಡೀಪ್ ಆಗಿದೆ. ಇಟ್ಸ್ ನಾಟ್ ಈಸಿ. ಅಮೃತ ಏನೋ ಮುಚ್ಚಿಡ್ತಿದ್ದಾಳೆ. ಅವ್ರ ಅಪ್ಪ ಅಮ್ಮನ ಮೀಟ್ ಮಾಡಿದಾಗಲೂ ನಂಗೆ ಅನಿಸ್ತು ಸರ್, ದೇ ಆರ್ ಬ್ರಷಿಂಗ್ ಅಂಡರ್ ದ ಕಾರ್ಪೆಟ್.
ನಂಬರ್ ಕಳಿಸಿದ್ದಾರೆ. ಹೋ ನಿಮಗೆ ನಂಬರ್ ಫಾರ್ವರ್ಡ್ ಮಾಡ್ತೀನಿ, ಡೀಟೇಲ್ಸ್ ಕಲೆಕ್ಟ್ ಮಾಡಿಬಿಡಿ. ಹಾಂ ಸರ್. ನೀನು ಕೆಲಸ ಮಾಡ್ತಾ ಇರೋದು SIB ಕೆಳಗೆ, ಆ ವಿಜಯ್ ಕೆಳಗಲ್ಲ. ನಿನಗೆ ಸ್ಯಾಲ್ರಿ ಕೊಡ್ತಾ ಇರೋದು ಗೌರ್ಮೆಂಟ್. ಅವನು ಯಾವನೋ ಕರ್ದ ಅಂತ ಅವನ ಹಿಂದೆ ಹೋಗ್ಬಿಡೋದಾ? ಯು ಆರ್ ಟಾಕಿಂಗ್ ಅಬೌಟ್ ವಿಜಯ್ ಸರ್. ಡಿಪಾರ್ಟ್ಮೆಂಟಲ್ಲಿ ಆನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದವರನ್ನ ಯಾವುದೋ ಆರೋಪದ ಮೇಲೆ ಓಡಿಸಿ ಈಗ ಯಾವನೋ ಅಂತಿದ್ದೀರಾ. ಐ ಥಿಂಕ್ ಯು ಶುಡ್ ಮೈಂಡ್ ಯುವರ್ ವರ್ಡ್ಸ್, ಮಿಸ್ ಅಂಜುಮಾಲಾ. ರೂಬಾ, ಡಿಪಾರ್ಟ್ಮೆಂಟ್ಗೆ ನೀನಿನ್ನೂ ಅಂಬೆಗಾಲ್ ಇಡ್ತಾ ಇರೋ ಪುಟ್ಟ ಮಗು. ಡಿಪಾರ್ಟ್ಮೆಂಟ್ ಒಳಗೆ ಏನು ನಡೀತಾ ಇದೆ ಅನ್ನೋ ವಿಷಯ ನಿನಗೇನು ಗೊತ್ತಿಲ್ಲ. ನೋಡು, ಸುಮ್ಮನೆ ವಿಜಯ್ಗೆ ಇನ್ವೆಸ್ಟಿಗೇಷನ್ನ ಸ್ಟಾಪ್ ಮಾಡೋದಕ್ಕೆ ಹೇಳು. ಭಯ ಆಗ್ತಿದ್ಯಾ? ನನಗೆ ಯಾಕೆ ಭಯ? ತಪ್ಪು ಮಾಡಿದ್ದೀರಲ್ಲ ಅದಕ್ಕೆ. SIB ಇರೋದೇ ಸರಿಯಾಗಿ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ. ನಾವು ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದೀವಿ ಅಂದಮೇಲೆ ಅದು ನಿಷ್ಪಕ್ಷಪಾತವಾಗಿರುತ್ತೆ ಅಂತ ಎಲ್ರಿಗೂ ಗೊತ್ತಿರೋ ವಿಚಾರನೇ. ನೋ 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 ಅದೆಲ್ಲ ವಿಜಯ್ ಸರ್ ಡಿಪಾರ್ಟ್ಮೆಂಟಲ್ಲಿದ್ದಾಗ ಮಾತ್ರ, ಈಗಲ್ಲ. ನೀವು ನಿಮ್ಮ ಇನ್ವೆಸ್ಟಿಗೇಷನ್ನ ಸರಿಯಾಗಿ ಮಾಡಿದ್ದೀರಲ್ವಾ, ಮತ್ತೆ ಯಾಕೆ ಹೆದರ್ಕೋತಾ ಇದ್ದೀರಾ? ಇದು ಡಿಪಾರ್ಟ್ಮೆಂಟ್ ಪ್ರೆಸ್ಟೀಜ್ ಪ್ರಶ್ನೆ. ಡಿಪಾರ್ಟ್ಮೆಂಟ್ ಅವನೇ ಅವಂದೇ ಸಂಸ್ಥೆ ಕೇಸ್ನ ಅನ್ಅಫಿಷಿಯಲ್ ಆಗಿ ಇನ್ವೆಸ್ಟಿಗೇಟ್ ಮಾಡ್ತಾ ಇದ್ದಾನೆ ಅಂದ್ರೆ ವಾಟ್ ಐ ಮೀನ್, ನಿನ್ನ ಕೆಲಸ ಡಿಪಾರ್ಟ್ಮೆಂಟಲ್ಲಿ. ಅದನ್ನ ಬಿಟ್ಟು ಆ ವಿಜಯ್ಗೆ ಹೆಲ್ಪ್ ಮಾಡೋದನ್ನ ನಿಲ್ಸು. ನಿನಗೆ ನನ್ನ ಬಗ್ಗೆ ಗೊತ್ತಿದೆ. ಮ್ಯಾಮ್, ಇದೆಲ್ಲ ಔಟ್ಡೇಟೆಡ್. ಹೆದರೋ ಕಾಲ ಎಲ್ಲ ಹೊರಟೋಯ್ತು. ನಿಮ್ಮಿಂದ ಏನು ಮಾಡೋಕ್ಕಾಗತ್ತೋ ಅದನ್ನು ಮಾಡಿ, ನಮ್ಮಿಂದ ಏನು ನ್ಯಾಯ ಕೊಡ್ಸೋಕ್ಕಾಗತ್ತೋ ಅದನ್ನು ನಾವು ಮಾಡ್ತೀವಿ. ಫೇರ್ ಇನಫ್, ರೈಟ್? ನೋಡು ರೂಬಾ, ಈ ಕೇಸ್ನ ರೀಇನ್ವೆಸ್ಟಿಗೇಟ್ ಮಾಡಿ ಅವ್ರಿಗೆ ನ್ಯಾಯ ಕೊಡ್ಸಿದ್ರೆ ನಿಮಗೇನು ಪದ್ಮಭೂಷಣ ಕೊಡ್ತಾರಾ? ಇಲ್ಲ ತಾನೇ? ಸೊ ಸಿಗ್ತಾ ಇರೋ ಸಂಬಳ ತಗೊಂಡು ಖುಷಿಯಾಗಿ ಮದುವೆ ಮಾಡಿಕೊಂಡು ಸೆಟ್ಲಾಗು. ಅದೇನೋ ಗೊತ್ತಿಲ್ಲ ಮ್ಯಾಮ್, ನೀವೇನು ಹೇಳ್ತಿರೋ ಅದನ್ನು ಮಾಡಬಾರ್ದು ಅಂತಲೇ ಅನಿಸುತ್ತೆ. ಟು ಬಿ ವೆರಿ ಆನೆಸ್ಟ್, ಈ ಥರ ಥ್ರಿಲ್ಲಿಂಗ್ ಕೇಸ್ ತೊಗೊಳೋದ್ರಿಂದನೇ ನಮಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು. ಅದೇ ನಿಜವಾದ ಹ್ಯಾಪಿನೆಸ್. ದಟ್ಸ್ ಇನ್ಸ್ಪೈರಿಂಗ್. ಗುಡ್ ಲಕ್ ಗರ್ಲ್. ನಾನು ಪೇ ಮಾಡ್ತೀನಿ. ನೋ ನೋ ನೋ, ಐ ಆಮ್ ಯುವರ್ ಸೀನಿಯರ್. ಲೆಟ್ ಮಿ ಟೇಕ್ ಕೇರ್ ಆಫ್ ದಿಸ್. ರೂಬಾ, ನಮಗಿದ್ದಿದ್ದ ಇನ್ಫಾರ್ಮೇಷನ್ ಪ್ರಕಾರ ಕೊಲೆ ಆಗಿದ್ದಿನ ಡೋರು ಒಳಗಡೆಯಿಂದನೂ ಲಾಕ್ ಆಗಿತ್ತು, ಹೊರಗಡೆಯಿಂದನೂ ಲಾಕ್ ಆಗಿತ್ತು. ಹೊರಗಡೆಯಿಂದ ಯಾರು ಒಳಗಡೆ ಬರೋಕ್ಕೆ ಆಗ್ತಿರ್ಲಿಲ್ಲ. ಆಫ್ಕೋರ್ಸ್ ಲಾಕ್ ಆಗಿತ್ತು, ಆದರೆ ಈ ಚಿಲ್ಕ ಲಾಕ್ ಆಗಿರಲಿಲ್ಲ. ಇದು ಓಪನ್ ಇತ್ತು. ಲಾಕ್ ಆಗಿದ್ದು ಇದು ಲಾಕ್ ಆಗಿತ್ತು. ಆದರೆ ಇಲ್ಲಿ ನೋಡು, ಹೊರಗಡೆಯಿಂದ ಈಸಿಯಾಗಿ ಅನ್ಲಾಕ್ ಮಾಡ್ಬೋದು. ಹೊರಗಡೆಯಿಂದ ಅನ್ಲಾಕ್ ಮಾಡ್ಕೊಂಡು ಬರೋದಕ್ಕೆ ಇದರ್ ಅಶ್ವಿನ್ ಹತ್ರ ಅಥವಾ ಅಮೃತ ಹತ್ರ ಒಂದು ಸ್ಪೇರ್ ಕೀ ಇದ್ದೇ ಇರುತ್ತೆ. ಇವರಿಬ್ಬರನ್ನು ಬಿಟ್ಟು ಒಬ್ಬ ಮೂರನೇ ವ್ಯಕ್ತಿ ಅನ್ಲಾಕ್ ಮಾಡಬೇಕು ಅಂದರೆ ಅವನ ಹತ್ರ ಒಂದು ಡೂಪ್ಲಿಕೇಟ್ ಕೀ ಇರಲೇಬೇಕು. ಸರ್, ಅಜಯ್ ಅಮೃತ ಕೀನ ತೊಗೊಂಡು ಡೂಪ್ಲಿಕೇಟ್ ಮಾಡಿಸಿರ್ಬೋದಲ್ವಾ? ಅಜಯ್ ಹತ್ರ ಡೂಪ್ಲಿಕೇಟ್ ಕೀ ಇದ್ದಿರ್ಬೋದು, ಆದರೆ ಅದು ಅಮೃತ ಕೈಲಿ ತೊಗೊಂಡಿರೋಕೆ ಆಗೋದಿಲ್ಲ. ಯಾಕಂದರೆ ಅವ್ನು ಮನೆಗೆ ಬಂದು ಅಷ್ಟೆಲ್ಲ ಮಾಡೋದು ಡೌಟು. ಮೇ ಬಿ ಅಶ್ವಿನ್ ಹತ್ರ ಇರೋ ಕೀ ಹೊರಗಡೆ ಹೋಗಿದ್ದಾಗ ಫ್ರೆಂಡ್ಸ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಯಾರ ಕೈಲಾದರೂ ಸೇರ್ಕೊಂಡಿರ್ಬೋದಲ್ಲ. ಸರ್, ಆ್ಯಕ್ಚುಲಿ ಅಶ್ವಿನ್ ಬಾಡಿಲಿ ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇತ್ತು ಅಂತ ರಿಪೋರ್ಟ್ ಹೇಳುತ್ತೆ. ಇನ್ಫ್ಯಾಕ್ಟ್ ಅಮೃತನೂ ಅದನ್ನೇ ಹೇಳಿದ್ಲು. ಅಶ್ವಿನ್ಗೆ ಮುಂಚೆ ಕುಡಿಯೋ ಅಭ್ಯಾಸ ಇರಲಿಲ್ಲ, ಆಮೇಲೆ ದಿನಾ ಮನೆಗೆ ಕುಡ್ಕೊಂಡು ಬರ್ತಿದ್ದ ಅಂತ. ಅಜಯ್ ಕೂಡ ಅದನ್ನೇ ಹೇಳ್ದ. ವಾಟ್ ಐಮ್ ಟ್ರೈಂಗ್ ಟು ಟೆಲ್ ಇಸ್, ದಿನಾ ಕುಡಿಯೋರು ಒಬ್ಬರೇ ಕುಡಿಯಲ್ಲ ಅಲ್ವಾ ಸರ್? ಆಬ್ಸಲ್ಯೂಟ್ಲಿ, ಯಾರೋ ಕಂಪನಿ ಕೊಡ್ತಿದ್ರು ಅಂತ ಕಾಣಿಸುತ್ತೆ. ಸೊ ನಾವಿವಾಗ ಅವ್ನು ಎಲ್ಲಿ ಕೂತ್ಕೊಂಡು ಕುಡಿತಿದ್ದ ಅನ್ನೋದನ್ನ ವಿಚಾರಿಸಿದ್ರೆ ಅವನ ಜೊತೆಗೆ ಯಾರಿದ್ರು ಅಂತ ತಿಳ್ಕೊಬೋದು. ಎಸ್ ಸರ್. ಗೊತ್ತು ಸರ್, ಇವ್ರು ನಮ್ಮ ರೆಗ್ಯುಲರ್ ಕಸ್ಟಮರ್ ಸರ್. ಯಾರ ಜೊತೆ ಬರ್ತಾಯಿದ್ರು? ನಿಮ್ಗವ್ರ ಪರಿಚಯ ಏನಾದರೂ ಇದೆಯಾ? ಇಲ್ಲ ಸರ್, ಅವರು ಹ್ಯಾಟ್ ಹಾಕ್ಕೊಂಡು ಮಾಸ್ಕ್ ಹಾಕ್ಕೊಂಡು ಬರ್ತಾಯಿದ್ರು, ಹಾಗಾಗಿ ಮುಖ ಪರಿಚಯ ಅಷ್ಟಿಲ್ಲ ಸರ್. ಅವರಿಬ್ಬರು ಮಾತಾಡೋದನ್ನ ಯಾವತ್ತಾದ್ರೂ ಕೇಳಿಸ್ಕೊಂಡಿದ್ದೀರಾ? ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಾ? ನನಗಷ್ಟು ಗೊತ್ತಿಲ್ಲ ಸರ್. ಬರ್ತಿದ್ರು, ಕುಡಿತಿದ್ರು, ಬಿಲ್ ಪೇ ಮಾಡಿ ಹೋಗ್ತಿದ್ರು, ಅಷ್ಟೇ ಸರ್. ಸರಿ ಸರಿ. ಇಲ್ಲಿ CCTV ಇದೆ ಅಲ್ಲ? ಹಾಂ ಸರ್, ಇದೆ. ನನಗೆ ಆ ಡೇಟಿಂದು ಫುಟೇಜ್ ಸಿಗುತ್ತಾ? ಸಿಗತ್ತೆ, ಆದರೆ ನೀವು ಮ್ಯಾನೇಜರ್ನ ಕೇಳಬೇಕಾಗತ್ತೆ. ಸರ್, ಫುಟೇಜ್ ಏಪ್ರಿಲ್ ಮಂತ್ ಮಾತ್ರ ಇದೆ. ಬಾಕಿದು ಸ್ಟೋರೇಜ್ ಜಾಸ್ತಿ ಇದೆ ಅಂತ ಹೇಳಿ ನಾವು ಅದನ್ನು ಆಲ್ರೆಡಿ ಡಿಲೀಟ್ ಮಾಡಿದ್ದೀವಿ. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು. ವೆಲ್ಕಮ್ ಸರ್.
ರೂಬಾ, ನೀವು ಕಾರಲ್ಲಿ ಕೂತಿರಿ, ಒಂದೆರಡು ನಿಮಿಷ ಬರ್ತೀನಿ. ಈ ಅಶ್ವಿನ್ಗೆ ಯು ಎಸ್ ಅಲ್ಲಿದ್ದಾಗ ಕುಡಿಯೋ ಅಭ್ಯಾಸ ಇರಲಿಲ್ಲ. ಅದೇ ಬೆಂಗಳೂರಿಗೆ ಮೂವ್ ಆದಮೇಲೆ ಕುಡಿಯೋ ಅಭ್ಯಾಸ ಬಂದು ಅದು ಚಟ ಕನ್ವರ್ಟ್ ಆಗೋಯ್ತು. ಅಂದರೆ ಅವನು ಬೆಂಗಳೂರಿಗೆ ಬಂದಮೇಲೆ ಅವನ್ನ ಯಾರೋ ಪರಿಚಯ ಮಾಡಿಕೊಂಡು ಕುಡಿಯೋದನ್ನು ಅಭ್ಯಾಸ ಮಾಡಿಸಿ ಅದು ಚಟ ಆಗೋವರೆಗೂ ಬಿಟ್ಟಿಲ್ಲ ಅಂದರೆ ಈ ಕುಡಿಯೋ ಅಭ್ಯಾಸ ಕಲಿಸಿದಂಥ ದೇವ್ರನ್ನ ಹುಡುಕಬೇಕು. ವೇಟರ್ ಹೇಳಿರೋ ಪ್ರಕಾರ ಆ ಫ್ರೆಂಡ್ ತನ್ನ ಐಡೆಂಟಿಟಿನ ಮುಚ್ಚಿಟ್ಕೊಂಡಿದ್ದಾನೆ ಅಂತಂದರೆ ಇದನ್ನೆಲ್ಲ ಪ್ರೀ ಪ್ಲಾನ್ ಮಾಡಿನೇ ಮಾಡಿದ್ದಾನೆ. ಈ ಕ್ರಿಮಿನಲ್ ಇದಾನಲ್ಲ, ಅಯ್ಯೋ ಅವ್ನು ಸಾಧಾರಣ ಅಲ್ಲ. ಇದು ಸಡನ್ನಾಗಿ ಡಿಸೈಡ್ ಮಾಡಿರೋ ಮರ್ಡರ್ ಅಂತೂ ಅಲ್ಲ. ಒಂದು 3-4 ವರ್ಷ ಅಬ್ಸರ್ವ್ ಮಾಡಿ ಕರೆಕ್ಟಾಗಿ ಕಾದು ಎಕ್ಸಿಕ್ಯೂಟ್ ಮಾಡಿರೋಂಥ ಮರ್ಡರ್. ಹಿ ಮಸ್ಟ್ ಬಿ ಅ ಮಾಸ್ಟರ್ ಮೈಂಡ್ ಸರ್. ಹಾಂ ಗೌತಮ್, ಹಾಂ ಬರ್ತಿದ್ದೀವಿ. ಯಾ ಈಗಲೇ ಬರ್ತಿದ್ದೀವಿ. ಓಕೆ ಸರ್, ಗೌತಮ್ ಹೆಗ್ಡೆ ಶೂಟಿಂಗಲ್ಲಿದ್ದಾನಂತೆ, ಅಲ್ಲೇ ಬಂದು ಮೀಟ್ ಮಾಡಬಹುದು ಅಂತ ಹೇಳ್ದ. ಅಯ್ಯ ಗುಡ್. ಯಾ ಗೌತಮ್ ನಿಮಗೆ ಮುಂಚೆಯಿಂದ ಪರಿಚಯ ಇದ್ದಾನಾ? ಇಲ್ಲ, ಯಾಕೆ? ಸುಮ್ಮನೆ ಕೇಳಿದೆ. ಇಲ್ಲೇ ಒಳಗೆ ಅನ್ಸುತ್ತೆ. ಇದನಾ? ನೋಡೋಣ.